ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಟೆಕ್ ವರ್ಲ್ಡ್ ಪ್ರಣೀಕಾ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಫೀಸ್ ಸ್ಯಾಂಕ್ಷನ್ಡ್ ಅಮೌಂಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಆ ಬಗ್ಗೆ ಲೈವ್ ಅಪ್ಡೇಟ್ನ ಕೂಡ ತೋರಿಸ್ಕೊಡ್ತೀನಿ. ತಪ್ಪನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2022-23ನೇ ಸಾಲ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಮತ್ತು ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಅಮೌಂಟು ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ತುಂಬ ಲೇಟಾಗಿ 8ರಿಂದ 10 ತಿಂಗಳಾಗಿ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗಿತ್ತು. ಈ ವರ್ಷ ಏನಾಗಿದೆ ಅಂದರೆ ತುಂಬಾ ಅರ್ಲಿ ಸ್ಟೇಜ್ನಲ್ಲಿ CM ರೈತ ವಿದ್ಯಾನಿಧಿ ಇರ್ಬೋದು, ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಇರ್ಬೋದು, ಮತ್ತು ಅದರ ಜೊತೆಗೆ ವಿದ್ಯಾರ್ಥಿ ಊಟ ಮತ್ತು ಹೊಸ ಸಹಾಯಜನೆ ಅಮೌಂಟ್ಗಳು ಇರ್ಬೋದು, ಎಲ್ಲನೂ ಕೂಡ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಏನು ಅಪ್ಡೇಟ್ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 26/2/2023 ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವುಡ್ ಬಿ ಅಪ್ಡೇಟೆಡ್ ಸೂನ್ ಅಂತ ಬರ್ತಾಯಿದೆ. ಮತ್ತು ಪುಸ್ಟ್ DBT ಕೂಡ ಏನಪ್ಪ ಅಂದರೆ ನೋವಂತ ಇದೆ. ಬಟ್ ಆದರೆ ಏನಪ್ಪ ಅಂದರೆ ಅಮೌಂಟ್ ಕೂಡ ಅಂದರೆ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ ಫ್ರೆಂಡ್ಸ್. ಸ್ಟೂಡೆಂಟ್ ಫೀ ಏನಿದೆಲ್ಲ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಪ್ಡೇಟೆಡ್ ಸೂನ್ ಅಂತಿದೆ. ಬಟ್ ಪುಸ್ಟ್ DBT ಎಸ್ ಅಂತ ಆಗಿದೆ ನೋಡಿ ಫ್ರೆಂಡ್ಸ್. ಪುಸ್ಟ್ DBT ಎಸ್ ಆಗಿದೆ ಅಂದರೆ ಅರ್ಥ ಅವ್ರ ಅಕೌಂಟಿಗೆ ಅಮೌಂಟು ಜಮಾ ಆಗಿದೆ ಅಂತ ಅರ್ಥ. ಅದನ್ನು ಅದಕ್ಕೋಸ್ಕರ ಅವ್ರು ಏನು ಮಾಡ್ಬೇಕಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಆ್ಯಪ್ ಇದೆಯಲ್ಲ, DBT ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೊಂಡಾಗ ಅವರ ಅಕೌಂಟಿಗೆ ಅಮೌಂಟ್ ಬಂದಿರೋ ಬಗ್ಗೆ ಕನ್ಫರ್ಮೇಷನ್ ಕೂಡ ಮೆಸೇಜ್ ಕೂಡ ಬಂದಿರುತ್ತೆ. ಅವರು ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನನಗೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ. ಇಲ್ಲಿ ನೋಡಿ, ಡಿಯರ್ ಕಸ್ಟಮರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ ಗೌರ್ನಮೆಂಟ್ ಪೇಮೆಂಟ್ ಆಫ್ ₹2,810 ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆನ್ 25/2/2023 ಅಂತ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅಕೌಂಟಿಗೆ ಕೂಡ ಜಮಾ ಆಗಿದೆ ಫ್ರೆಂಡ್ಸ್. ಸೊ ಇದು ನಿನ್ನೆ ತಾನೇ ಅಪ್ಡೇಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿದು ಕೂಡ ಸಾಕಷ್ಟು ಜನ ವಿದ್ಯಾರ್ಥಿ ಕೂಡ ಇದೇ ಥರ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಬರ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ದಾರೆ ಅಮೌಂಟ್ ಬರುತ್ತೋ ಇಲ್ಲ. ಎಸ್, ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಒಂದು ಸರಿ DBT ಆ್ಯಪ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡ್ರೆ ಮಾತ್ರ ಅಮೌಂಟು ನಿಮ್ಮ ಅಕೌಂಟ್ ಕೂಡ ಬರುತ್ತೆ, ಇಲ್ಲಾಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಇಲ್ಲ ಇಲ್ಲಿ ಸ್ಟೇಟಸ್ ಕೂಡ ಅಪ್ಡೇಟ್ ಆಗುತ್ತೆ, ಬಟ್ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗೋಕ್ಕೆ 2-3 ದಿನ ತೊಗೊಳುತ್ತೆ. ಬಟ್ ನಿಮಗೆ ಕೂಡಲೇ ಜಮಾ ಆಗಿದೆಯಲ್ಲ ಅಂತ ತಪ್ಪದೆ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅಂತೇಳಿ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.